ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಈ ಕಡೆ ರಾಮಾಚಾರಿ ಚಾರುಗೆ ಮತ್ತೆ ಮದುವೆ ಆಗ್ತಿದ್ಯಾ, ಈ ಕಡೆ ರಾಘು ಮತ್ತೆ ಝಾನ್ಸಿ ಒಂದಾಗೆ ಬಿಟ್ರೆ ಎಲೆಕ್ಷನ್ನಲ್ಲಿ ಗೆದ್ದಿದ್ಯಾರು? ಅನಿತಾ ಮನೆಯಿಂದ ಹೋಗೋಕೆ ರೆಡಿ ಆದ್ಲ. ಚೊಳ್ಳೆ ಹಣ್ಣು ತಿನ್ಸಿದ್ರಲ್ಲಪ್ಪ ಚಾರು ಮತ್ತೆ ಚಾರಿ. ಹೇಗಿತ್ತು ಸಂಚಿಕೆ? ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾವು ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಘು ಮತ್ತೆ ಝಾನ್ಸಿನ ಒಂದ್ ಮಾಡಬೇಕು ಅಂತಾನೆ ಮನೆಗೆ ಎಂಟ್ರಿ ಕೊಟ್ಟಿರ್ತಕ್ಕಂಥ ರಾಮಾಚಾರಿ ಚಾರು ಅವ್ರಿಗೇನೆ ಆ ಒಂದು ಜಡ್ಜ್ಮೆಂಟ್ನ ಜವಾಬ್ದಾರಿ ಕೂಡ ಕೊಡ್ತಾರೆ ದೊಡ್ಡ ಮಾವ. ಇತ್ತ ಕಡೆ ಎಲ್ಲರನ್ನ ಕೂಡ ಮೈಂಡ್ ವಾಶ್ ಬ್ರೈನ್ ವಾಶ್ ಮಾಡೋದ್ರಲ್ಲಿ ಝಾನ್ಸಿ ಹಾಗೆ ರಾಮಾಚಾರಿ ಚಾರು ಎಲ್ಲರೂ ಕೂಡ ಯಶಸ್ವಿ ಆಗ್ತಾರೆ. ಬಾಂಬೆ ಹಲ್ವಾ ಅಂತ ಹೇಳ್ತಾನೆ ದೊಡ್ಡ ಮಾವನ್ನ ತನ್ನ ಬುಟ್ಟಿಗೆ ಹಾಕುತ್ತಾಳೆ ಇಲ್ಲಿ ಝಾನ್ಸಿ. ಹಾಗಾಗಿ ಇಲ್ಲಿ ಝಾನ್ಸಿಗೆ ಹೆದರದಂತ ದೊಡ್ಡ ಮಾವನ ಓಟ್ ಕೂಡ ಝಾನ್ಸಿಗೆ ಬೀಳುತ್ತೆ. ಆದ್ರೆ ನಂದೇನೋ ಬೀಳುತ್ತೆ, ಉಳಿದವ್ರು ಎಲ್ಲರೂ ಕೂಡ ಅನಿತಾಗೆ ಓಟ್ ಹಾಕ್ತಾರೆ. ಖಂಡಿತ ಅನಿತಾ ಗೆಲ್ತಾರೆ ಅಂತ ಅನ್ಕೊಂಡಿರ್ತಾರೆ. ಬಟ್ ಚಾರಿ ಹೋಗಿದ್ದೆ ಪ್ರತಿಯೊಬ್ಬರ ಹತ್ರ ನಿಮ್ದೊಂದು ಓಟ್ ಹಾಕಿದ್ರೆ ಆಗುತ್ತೆ ಅಂತ ಪ್ರತಿಯೊಬ್ರು ಓಟನ್ನ ಕೂಡ ಝಾನ್ಸಿಗೆ ಬೀಳು ಹಾಗೆ ಮಾಡಿರ್ತಾರೆ. ಹಾಗಿದ್ರೆ ಅವ್ರು ಎಲ್ಲರೂ ಕೂಡ ಝಾನ್ಸಿಗೆ ಓಟ್ ಹಾಕಿದ್ರ ಏನಾಯ್ತು ರಿಸಲ್ಟ್ ಅಂತ ಅನ್ಕೊಂಡ್ರೆ, ಈ ಕಡೆ ಚಾರು ಮತ್ತೆ ಚಾರಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾಗೆ ಎಲ್ಲರೂ ಕೂಡ ತುಂಬಾ ಎಕ್ಸೈಟ್ ಅಲ್ಲಿ ಇರ್ತಾರೆ. ಜೊತೆಗೆ ಅನಿತಾಗಂತೂ ತಾನೇ ಗೆಲ್ತೀನಿ ಅನ್ನೋ ವಿಶ್ವಾಸ ಇರುತ್ತೆ. ಆಲ್ರೆಡಿ ಝಾನ್ಸಿ ಹೇಳಿರ್ತಾಳೆ, ನೀನು ಅನ್ಕೊಂಡಿದ್ಯಾ ತುಂಬಾ ಆತ್ಮವಿಶ್ವಾಸದಲ್ಲಿದ್ಯಾ ನೀನೇ ಗೆಲ್ತೀಯಾ ಅಂತ. ಖಂಡಿತ ಆ ರೀತಿಯ ಅನ್ಕೋಬೇಡ, ಖಂಡಿತವಾಗ್ಲೂ ಈ ಮನೆ ಸೊಸೆ ನಾನೇನೆ ಅಂತ ಹೇಳಿ ಝಾನ್ಸಿ ಹೇಳಿರ್ತಾಳೆ. ಅದೇ ರೀತಿಯಾಗಿ ಇಲ್ಲಿ ಮೊದಲನೇ ಓಟ್ ಇಲ್ಲಿ ಅನಿತಾಗೆ ಬೀಳುತ್ತೆ. ಬಟ್ ಅದು ಪಲ್ಲವಿದಾಗಿರುತ್ತೆ. ಪಲ್ಲವಿ ಖಂಡಿತ ಅನಿತಾಗೆ ಓಟ್ ಹಾಕಿರೋದು 100% ಶೋರ್ ಆಗಿತ್ತು. ಬಿಕಾಸ್ ಇಲ್ಲಿ ಚಾರಿ ಏನೇ ಮಾಡಿದ್ರು ಅನಿತಾ ಪಲ್ಲವಿ ಕೆಡ್ಡಾಗೆ ಬಿದ್ದಿರಲಿಲ್ಲ. ತದನಂತರ ಇಲ್ಲಿ ಅಜ್ಜಿ ಓಟ್ ಬರುತ್ತೆ. ಅಜ್ಜಿ ಝಾನ್ಸಿಗೆ ಓಟ್ ಹಾಕ್ತಾರೆ. ಸಂಪ್ರದಾಯಬದ್ಧವಾಗಿ ಝಾನ್ಸಿನೇ ಮನೆ ಸೊಸೆ, ಅದಕ್ಕೋಸ್ಕರ ಓಟ್ ಹಾಕ್ತಿ ಅಂತ ಹೇಳ್ತಾರೆ. ನಂತರ ಇಲ್ಲಿ ಮಿಕ್ತವ್ರ ಓಟು ಅನಿತಾಗ್ ಬರುತ್ತೆ ಅಂತ ಅನ್ಕೊಂಡೆ ದೊಡ್ಡ ಭಾವನೆ ಹೆಂಡತಿ ಹಾಗೆ ರಾಘು ಅಮ್ಮ ಎಲ್ಲರ ಓಟ್ ಕೂಡ ಸಂಗೀತ ಜೊತೆ ಎಲ್ಲರ ಓಟ್ ಕೂಡ ಝಾನ್ಸಿಗೆ ಬಿದ್ದಿರುತ್ತೆ. ನಿಜವಾಗ್ಲೂ ಶಾಕ್ ಆಗುತ್ತೆ. ತದನಂತರ ಇಲ್ಲಿ ದೊಡ್ಡ ಮಾವನ ನೋಟ್ನ ನೋಡಲೇಬೇಡಿ, ನಾನು ಝಾನ್ಸಿಗೆ ಓಟ್ ಹಾಕಿರೋದು ಅಂತ ಹೇಳ್ತಾರೆ. ಕೊನೆಗೂ ಗೆದ್ದಿದ್ದು ಝಾನ್ಸಿ ಅಂತಾನೆ ಆಗುತ್ತೆ. ಈ ಕಡೆ ಅನಿತಾ ಕೆಂಡಾಮಂಡಲ ಆಗ್ತಾಳೆ. ಕೊನೆಗೂ ಇಲ್ಲಿ ಝಾನ್ಸಿ ಗೆಲುವಿಗೆ ಸಂಭ್ರಮಿಸ್ತಿದ್ದಾರೆ. ಅಲ್ಲಿ ರಾಘು ಫ್ರೆಂಡ್ ತರುಣ್, ರಾಘು ಹಾಗೆ ಸಂಗೀತ ಅವ್ರು ಎಲ್ಲರೂ ಕೂಡ ನೀವೆಲ್ಲರೂ ಕೂಡ ನನಗೆ ಮೋಸ ಮಾಡಿಬಿಟ್ರಿ ಅಂತ ಅನಿತಾ ಹೇಳ್ತಿದ್ದಾಳೆ. ನನ್ನ ಜೊತೆ ಮಾತಾಡಿ ಟಾಸ್ಕ್ ಎಲ್ಲ ನನ್ನ ಪರವಾಗಿ ಆಡೋ ರೀತಿ ಆಡಿ ಇವತ್ತು ಎಲೆಕ್ಷನಲ್ಲಿ ಅವಳನ್ನ ಗೆಲ್ಸಿದ್ರ ಎಲ್ರಿಗೂ ಕೂಡ ಒಂದೊಂದು ನೆಪ ಅಲ್ವಾ ಅಂತ ಹೇಳಿ ಝಾನ್ಸಿ ಮಾತಾಡಿದಾಗ, ನೋಡು ಝಾನ್ಸಿ ಅನಿತಾ ಮಾತಾಡಿದಾಗ ಇಲ್ಲಿ ಚಾನು ಮತ್ತೆ ಚಾರಿ, ನೋಡು ಅನಿತಾ ಈಗೇನಾದರೂ ಝಾನ್ಸಿ ಸೋತಿದ್ರೆ ಏನು ಮಾಡ್ತಿದ್ದೆ, ಖಂಡಿತ ಮನೆಯಿಂದ ಕಳಿಸಿ ರಾಘುನ ಮದುವೆ ಆಗಬೇಕು ಅಂತ ಹೇಳ್ತಿದ್ದೆ ಅಲ್ವಾ. ಅದೇ ರೀತಿಯಾಗಿ ಇವಾಗ ನೀನು ಸೋತಿದ್ಯಾ ಅಂದಮೇಲೆ ಈ ಮನೆ ಸೊಸೆ ಝಾನ್ಸಿ ಅಂತಾನೆ ಆಯಿತು. ಆದಮೇಲೆ ನೀನೀಗ ಗಂಟು ಮುಟ್ಟೆ ಕಟ್ಕೊಂಡು ಹೋಗಬೇಕಾಗುತ್ತೆ. ಈ ರೀತಿ ಮದುವೆ ಆಗಿರೋ ಹುಡುಗನ ಬೇಕು ಅಂತ ಹೇಳಿದರೆ 4 ಜನ ನಿನ್ನ ಬಗ್ಗೆ ಏನು ಅನ್ಕೊಳ್ಳೋದಿಲ್ಲ. ಯಾಕೆ ಬೇಕು ನಿನಗಿದೆಲ್ಲ ಅಂತ ಚಾರಿ ಹೇಳ್ತಾರೆ. ಜೊತೆಗೆ ನೀನು ಏನೇ ಮಾಡಿದ್ರೂ ಕೂಡ ಇನ್ನು ರಾಘುನ ಪಡ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಈ ಒಂದು ಎಲೆಕ್ಷನಲ್ಲಿ ಗೆದ್ದಿರೋದು ಝಾನ್ಸಿನೇ ಅಂತ ಹೇಳಿ ಚಾರು ಹೇಳಿದಾಗ ಇಲ್ಲಿ ಅನಿತಾ ರಾಘು ಹತ್ರ ಕೂಡ ಹೋಗಿದ್ದೆ. ಈ ಒಂದು ಎಲೆಕ್ಷನಲ್ಲಿ ಝಾನ್ಸಿ ಗೆದ್ದಿರ್ಬೋದು, ಆದರೆ ನಾನು ಸೋತಿಲ್ಲ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ರಾಘು ಅವರೇ, ಯಾವುದೇ ಕಾರಣಕ್ಕೂ ನೀವೇ ನನ್ನ ಗಂಡ ಅಂತ ಹೇಳ್ತಾಳೆ. ಈ ಕಡೆ ರಾಘುಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಈ ಕಡೆ ಪಲ್ಲವಿ ಸಿಡ್ದು ಹೇಳ್ತಿದ್ದಾಳೆ. ಅತ್ತ ಕಡೆ ಅನಿತಾ ಮನೆಯವರು ಖಂಡಿತ ಇವತ್ತು ಎಲೆಕ್ಷನಲ್ಲಿ ಪಲ್ಲವಿ ಮನೆಯವರು ಎಲ್ಲರೂ ಕೂಡ ಅನಿತಾಗೆ ಓಟ್ ಹಾಕ್ತಾರೆ. ಖಂಡಿತ ಈ ಒಂದು ಓಟ್ನಲ್ಲಿ ಅನಿತಾ ಗೆದ್ದು ಝಾನ್ಸಿ ಮನೆಯಿಂದ ಆಚೆ ಹೋಗ್ತಾಳೆ. ಇವತ್ತು ಖಂಡಿತ ನನ್ನಿಬ್ಬರ ಮಕ್ಕಳು ಬದುಕು ಕೂಡ ಸರಿ ಹೋಗುತ್ತೆ ಅಂತ ಅನಿತಾ ಅಮ್ಮ ಭಾವಿಸ್ತಿದ್ದಾರೆ. ಬಟ್ ಇದೆಲ್ಲದರ ನಡುವೆ ಅನಿತಾ ಮನೆಗೆ ಎಂಟ್ರಿ ಕೊಡ್ತಾಳೆ. ಅನಿತಾ ರೆಬಲ್ ಆಗಿರೋದು ನೋಡಿದೆ. ಏನಾಯ್ತು ಅನಿತಾ, ಏನು ಅಂತಿದ್ರೆ ಏನಾಗಬೇಕು ಅದೇ ಆಯಿತು ಅಂತ ಹೇಳ್ತಾಳೆ. ಹಾಗಿದ್ರೆ ನಮ್ಮಿಬ್ಬರ ಬದುಕು ಕೂಡ ಸರಿ ಹೋಯ್ತಲ್ವಾ ಅಂತ ಮಿಥುನ್ ಕೇಳಿದಾಗ, ಏನು ಸರಿ ಹೋಯ್ತು, ಏನೂ ಸರಿ ಹೋಗಿಲ್ಲ. ಅವ್ರು ಎಲ್ಲರೂ ಕೂಡ ನಾಟಕ ಮಾಡಿದ್ರು. ಕೊನೆಗೂ ಒಂದೊಂದು ನೆಪ ಇಟ್ಕೊಂಡು ಝಾನ್ಸಿನೇ ಗೆಲ್ಲಿಸಿದ್ರು ಅಂದಾಕ್ಷಣ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ರಾಘು ಮನೆಯವರು ಈ ರೀತಿ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ. ಈ ಕಡೆ ಅನಿತಾ ಬರಬೇಕಾದ್ರೂ ಕೂಡ ಪಲ್ಲವಿಗೆ ನೀನೊಬ್ಳು ನನಗೆ ಓಟ್ ಹಾಕ್ತೆ, ಥ್ಯಾಂಕ್ಸ್, ಬಟ್ ತ್ಯಾಗಕ್ಕೆ ರೆಡಿ ಆಗಿರು ಅಂತ ಕೂಡ ಎಚ್ಚರಿಕೆ ಕೊಟ್ಟು ಬಂದಿರ್ತಾಳೆ. ಇತ್ತ ಕಡೆ ನಿಜವಾಗ್ಲೂ ಅನಿತಾ ಕೆಂಡಾಮಂಡಲ ಆಗಿದ್ದಾಳೆ. ಏನು ಮಾವ ಈ ರೀತಿ ಎಲ್ಲರೂ ಕೂಡ ಸೇರ್ಕೊಂಡು ಮಾಡಿಬಿಟ್ರಲ್ಲ, ದ್ರೋಹ ಮಾಡೋದು ಎಲ್ಲದಕ್ಕಿಂತ ನಿಜವಾಗ್ಲೂ ಕೆಟ್ಟ ಕೆಲಸ ಅಂತ ಹೇಳಿ ನೀವೇನೇ ನಂಬಿಕೆ ದ್ರೋಹ ಮಾಡಿ ಚೂರಿ ಹಾಕೋ ಕೆಲಸ ಮಾಡಿಬಿಟ್ರಲ್ಲ ಅಂತ ಇಲ್ಲಿ ಪಲ್ಲವಿ ಮನೆಯವ್ರ ಮೇಲೆ ಕೆಂಡಾಮಂಡಲ ಆಗ್ತಿದ್ದಾಳೆ. ಅತ್ತ ಕಡೆ ಹುಚ್ಚನಾಗ್ಬಿಟ್ಟಿದ್ದಾನೆ ವಿವೇಕ.
ಚಾರು ವಿಷಯದಲ್ಲಿ ಚಾರು ಕಾಲ್ ಮಾಡೋದು ಇರಿಟೇಟ್ ಮಾಡೋದು ಇದೇ ಆಗಿಬಿಟ್ಟಿದೆ. ನಂತರ ಇಲ್ಲಿ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ರಾಘು ಮತ್ತು ಝಾನ್ಸಿ ದೇವ್ರೆ ಒಂದು ಮಾಡಿರ್ತಕ್ಕಂಥ ಜೋಡಿ. ನಿಮ್ಮನ್ನು ಯಾವುದೇ ಕಾರಣಕ್ಕೂ ಕೂಡ ಯಾರೂ ಕೂಡ ದೂರ ಮಾಡೋಕ್ಕಾಗೋದಿಲ್ಲ, ನೀವಿಬ್ರು ಚೆನ್ನಾಗಿರಿ ಅಂತ ಹೇಳಿದಾಗ ಇವತ್ತು ನನ್ನ ಬದುಕು ಉಳಿದಿದೆ ಅಂದರೆ ಅದಕ್ಕೆ ಅಣ್ಣ ನೀವಿದ ಕಾರಣ. ಖಂಡಿತ ನಿಮಗೆ ಹೇಗೆ ಧನ್ಯವಾದ ತಿಳಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ, ನಿಮಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಝಾನ್ಸಿ ಹೇಳ್ತಿದ್ದಾಳೆ. ಅದರಲ್ಲಿ ಏನಿದೆ, ನೀವಿಬ್ರು ಚೆನ್ನಾಗಿರಬೇಕು ಅಷ್ಟೇ. ದೇವರು ಸೃಷ್ಟಿ ಮಾಡಿದ ಜೋಡಿ ಅಂದಮೇಲೆ ಅದನ್ನು ಯಾರಿಂದಲಾದರೂ ಬೇರೆ ಮಾಡೋಕ್ಕಾಗತ್ತಾ ಅಂತ ಹೇಳಿದಾಗ ನಿಮಗೆ ಋಣಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ರಾಘು ಕೂಡ ಹೇಳ್ತಾರೆ. ಖಂಡಿತ ನಿಮ್ಮ ಶ್ರೀಮಂತ ಶಾಸ್ತ್ರಕ್ಕೆ ನಮ್ಮನ್ನು ಕರಿಬೇಕು ಅಂತ ಝಾನ್ಸಿ ಮತ್ತು ರಾಘು ಹೇಳಿದಾಗ ಇಲ್ಲ, ಅದು ಸಾಧ್ಯ ಇಲ್ಲ, ಯಾಕಂದರೆ ನಿಮ್ಮ ಸಂಸಾರ ಸರಿ ಮಾಡೋಕೆ ಬಂದ್ವಿ, ನಮ್ಮ ಸಂಸಾರನೇ ಹಾಳಾಗಿ ಹೋಗಿದೆ ಅಂತ ಝಾನ್ಸಿ ಮತ್ತು ರಾಘುಗೆ ಚಾರಿ ಹೇಳ್ತಾರೆ. ಏನಾಯಿತು ಏನು ಅಂದಾಗ ರಾಮಾಚಾರಿ ನಾನು ನಿಮಗೂ ಬದುಕಿದ್ದೇನೆ, ಆದರೆ ನಮ್ಮ ಮನೆಯವ್ರ ವಿಷಯದಲ್ಲಿ ಸತ್ತು ಹೋಗಿದ್ದೇನೆ, ಅದು ದೊಡ್ಡ ಕತೆ ಅಂತ ಹೇಳ್ತಾರೆ. ಸರಿ ಆಯಿತು ಬಿಡಿ, ನಿಮ್ಮ ಮನೆಯವ್ರ ಹತ್ರ ನೀವು ಸೀಮಂತ ಮಾಡ್ಕೊಳ್ಳೋಕ್ಕಾಗದೇ ಇದ್ದರೆ ಏನಂತೆ, ನಾವೇ ನಿಮ್ಮ ಸೀಮಂತ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬೇಡ ಅನ್ಬಾರ್ದು, ತಂಗಿಯಾಗಿ ನಿಂತು ನಾನು ನಿಮ್ಮ ಸೀಮಂತ ಮಾಡ್ತೀನಿ ಅಂತ ಝಾನ್ಸಿ ಮತ್ತು ರಾಘು ಇಬ್ಬರು ಕೂಡ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ರಾಮಾಚಾರಿ ಚಾರು ಇಬ್ಬರು ಕೂಡ ಒಪ್ಕೋತಾರೆ. ಇತ್ತ ಕಡೆ ರಾಮಾಚಾರಿ ಮತ್ತು ಚಾರುವಿನ ಸೀಮಂತಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಅಣಿಗೊಳಿಸ್ತಿದ್ದಾರೆ. ಈ ಕಡೆ ಅನಿತಾ ಅಂತೂ ಯಾವುದೇ ಕಾರಣಕ್ಕೂ ರಾಘುನ ಬಿಡೋ ಮಾತೇ ಇಲ್ಲ. ರಾಘುನೇ ಯಾವತ್ತಿದ್ರೂ ಕೂಡ ನನ್ನ ಗಂಡ ಅಂತ ಹೇಳಿ ಸಿದ್ಧವಾಗಿ ನಿರ್ಧಾರ ಮಾಡಿಕೊಂಡೇ ಬಿಟ್ಟಿದ್ದಾಳೆ. ಆ ಕಡೆ ಪಲ್ಲವಿ ತನ್ನ ಗಂಡನ ಜೊತೆ ಮಾತಾಡಿ ಇದೆಲ್ಲ ರಾಮಾಚಾರಿ ಮತ್ತು ಚಾರು ಮಾಡಿದಂಥ ಟ್ರ್ಯಾಪ್ ನಿಜವಾಗ್ಲೂ ನಾವು ಬೇಕು ಅಂತ ಮಾಡಿದ್ದಲ್ಲ ಅಂತ ಕನ್ವಿನ್ಸ್ ಮಾಡ್ತಿದ್ರೆ, ಏನೇ ಆದರೆ ಪಲ್ಲು ನೀನು ಒಂದಾಗೋಕ್ಕೆ ಹೇಗೆ ಸಾಧ್ಯ, ಅನಿತಾ ಬಿಡ್ತಾಳೆ ಅಂದ್ಕೊಂಡಿದ್ಯಾ, ಇಲ್ಲಿ ಮನೆಯವರು ಎಲ್ಲರೂ ಕೂಡ ರುಚಿಗೆದ್ದಿದ್ದಾರೆ, ಏನೂ ಕೂಡ ಮಾಡ್ಲಿಕ್ಕೆ ಆಗ್ತಿಲ್ಲ ನಮ್ಮಿಂದ ಅಂತ ಕೂಡ ಹೇಳ್ತಿದ್ದಾರೆ. ಆ ಕಡೆ ಮಿಥುನ್ ಕೂಡ ಈ ಕಡೆ ಪಲ್ಲವಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಆಲ್ರೆಡಿ ಅನಿತಾ ಕೂಡ ಮನೆಯಿಂದ ಹೋಗ್ಬೇಕಿದ್ರೆ ಚಾಲೆಂಜ್ ಮಾಡಿದ್ಲು, ಈ ಮನೆಯವರೇ ಕರ್ಕೊಂಡು ಬಂದು ರಾಘು ಜೊತೆ ನನ್ನ ಮದುವೆ ಮಾಡಿಸ್ತಾರೆ ಅಂತ ಅಂಥದ್ದೇ ಪರಿಸ್ಥಿತಿಗೆ ದೂಡ್ತಿದ್ದಾಳೆ ಇಲ್ಲಿ ಅನಿತಾ ಪಲ್ಲವಿ ಮತ್ತು ಮಿಥುನ್ ಲೈಫನ್ನು. ಅದೇ ಕಾರಣಕ್ಕೆ ಪಲ್ಲವಿಗೆ ಡಿವೋರ್ಸ್ ನೋಟಿಸ್ ಬಂದಿದೆ. ಈ ಕಡೆ ಪಲ್ಲವಿಗೆ ಡಿವೋರ್ಸ್ ನೋಟಿಸ್ ಬಂದಿರೋದ್ರಿಂದ ಖಂಡಿತವಾಗ್ಲೂ ಇಡೀ ಮನೆ ತತ್ತರಿಸಿ ಹೋಗ್ತದೆ. ಬಟ್ ಇಲ್ಲಿ ರಾಘು ಮತ್ತು ಝಾನ್ಸಿ ಇಬ್ಬರು ಕೂಡ ಚಾರಿ ಸೀಮಂತ ಮಾಡೋ ಶಾಸ್ತ್ರದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಅಲ್ಲಿ ಕುಣಿದು ಕುಪ್ಪಳಿಸ್ತಿದ್ದಾರೆ. ಮತ್ತೆ ಇಲ್ಲಿ ಲವಲವಿಕೆಯ ಬದುಕಿನ ಒಂದು ಖುಷಿಯಲ್ಲಿ ಚಾರು ಮತ್ತು ಚಾರು ಇದ್ದಾರೆ. ಆದರೆ ಈ ಒಂದು ಸತ್ಯ ಎಲ್ಲರ ಮುಂದೆ ಬಯಲಾಗುವ ಸಮಯ ಬರ್ತದೆ. ರಾಮಾಚಾರಿ ಸತ್ತಿಲ್ಲ, ಬದುಕಿದ್ದಾನೆ ಅನ್ನೋ ವಿಷಯ ಕೂಡ ರಿವೀಲ್ ಆಗೋದ್ರ ಜೊತೆಗೆ ಈ ಕಡೆ ಶಂಕರ್ ಕೂಡ ಜೈಲಿಂದ ಬಿಡುಗಡೆ ಆಗ್ತಿದ್ದಾರೆ. ಇದೆಲ್ಲದರ ನಡುವೆ ಕಿಟ್ಟಿ ಸಾವಿಗೆ ಕಾರಣ ಆದಂತಹ ನವದೀಪ್, ಮಾನ್ಯತಾ ಹಾಗೆ ರುಕು ಎಲ್ಲರೂ ಕೂಡ ಜೈಲ್ ಪಾಲಾಗುವುದು ಶತಸಿದ್ಧ ಅಂತಾನೆ ಹೇಳ್ಬೋದು. ಇದೆಲ್ಲದರ ನಡುವೆ ಕತೆಗೆ ಮೆಗಾ ಟ್ವಿಸ್ಟ್ ಕೊಡೋ ರೀತಿಯಲ್ಲಿ ಏನಾದರೂ ಕಿಟ್ಟಿ ಬದುಕಿ ವಾಪಸ್ ಬರ್ತಾರೆ. ಕಿಟ್ಟಿ ಬದುಕಿ ವಾಪಸ್ ಬಂದರೆ ಖಂಡಿತ ಕತೆಗೆ ಬೇರೆದೇ ರೀತಿಯ ಆಯಾಮ ಕೂಡ ಸಿಗತ್ತೆ. ಆಗ ಕತೆ ಎತ್ತ ಸಾಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಬಟ್ ಇಲ್ಲಿ ಕಿಟ್ಟಿ ಸಾವಾಗಿದೆ ಅನ್ನೋದೇ ಖಚಿತ ಅಂತ ಹೇಳಿ ಅನ್ನಿಸ್ತದೆ. ಜೊತೆಗೆ ಇದೆಲ್ಲದರ ನಡುವೆ ಜೈಶಂಕರ್ ಎಂಟ್ರಿ ಖಂಡಿತ ಮಾನ್ಯತಾ ಬದುಕಲ್ಲಿ ಕಲ್ಲೂಲನೆ ಎಬ್ಸುತ್ತೆ. ತನ್ನ ಮಗಳ ಗಂಡನನ್ನೇ ಮುಗಿಸೋಕೆ ಹೋದಂಥ ಮಾನ್ಯತಾಳನ್ನು ಸುಮ್ಮನೆ ಬಿಡ್ತಾರೆ ಜೈಶಂಕರ್. ಖಂಡಿತ ಸುಮ್ಮನೆ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಖಂಡಿತ ಜೈಲಿಂದ ವಾಪಸ್ ಬರ್ತಿದ್ದಾಗೆ ಮಾನ್ಯತಾಗೆ ರುಬ್ಬಿ ರಸ ಮಾಡೋದಂತೂ ಶತಸಿದ್ಧ ಅಂತಲೇ ಹೇಳ್ಬೋದು. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿ.